ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಪಾನೀಯನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಟ್ಲಷ್ಟು ಮಖಾನ ಸೀಡ್ಸ್ ಅಂದರೆ ತಾವರೆ ಬೀಜದಿಂದ ಮಾಡಿರ್ತಕ್ಕಂಥ ಒಂದು ಪದಾರ್ಥನ ಮಖಾನ ಅಂತಾರೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು. ಇದನ್ನು ಕಡಿಮೆ ಉರಿನಲ್ಲಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಾವು ಸೀಸ್ಕೋಬಾರ್ದು. ಇದನ್ನು ಕೈ ಆಡಿಸ್ತಾನೆ ಲೋ ಫ್ಲೇಮಲ್ಲೇ ಆಡಿಸ್ಬೇಕು, ಬಣ್ಣ ಬದಲಾಯಿಸ್ಬೇಕು. ಈ ರೀತಿ ನೋಡಿ ನಾವು ಪುಡಿ ಮಾಡಿದ್ರೆ ಪುಡಿ ಆಗಬೇಕು. ಅದು ಇಸ್ಕಿದ ತಕ್ಷಣ ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ. ನಂತರ ಅದೇ ಬಾಣಲೆಗೆ ಒಂದು ಬಟ್ಲಷ್ಟು ಬಾದಾಮಿ ಬೀಜ ತೊಗೊಂಡಿದ್ದೀನಿ. ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇದನ್ನು ಸಹ ಬಾದಾಮಿ ಬೀಜ ಬಡವರ ಬಾದಾಮಿ ಅಂತಲೇ ಹೇಳ್ಬೋದು. ಗುಡ್ ಫ್ಯಾಟ್ ಇದೆ ಇದರಲ್ಲಿ. ಇದನ್ನು ಸಹ ನಾವು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಕಪ್ಪಾಗಬಾರ್ದು. ಆ ಕಡೆ ನಾವು ಗಮನ ಇಡಬೇಕು. ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ಗೋಡಂಬಿ, ಸ್ವಲ್ಪ ವಾಲ್ನಟ್, ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೆ. ಇವು ಮೂರನ್ನು ಸಹ ಒಟ್ಟಿಗೆ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗ್ಬಿಟ್ಟಿದೆ. ಆದರೂ ಟೀ ಕಾಫಿ ನಾವು ಬಿಡೋದಕ್ಕೆ ಕಷ್ಟ ಆಗ್ತಾಯಿದೆ. ಏನಾದರೂ ಕುಡಿಲೇಬೇಕು ಬೆಳಗಿನ ಹೊತ್ತು ಅಂತ ಅಭ್ಯಾಸ ಆಗಿಬಿಟ್ಟಿದೆ ನಮಗೆಲ್ಲ. ಹಾಗಾಗಿ ಟೀ ಕಾಫಿ ಬದಲಿಗೆ ಈ ರೀತಿ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಪುಡಿನ ಮಾಡಿಕೊಂಡು ಹಾಲು ಜೊತೆ ಬೆರೆಸಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಟೀ ಕಾಫಿ ಚಟನೂ ನಾವು ಬಿಡ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆನೂ ಇದರಿಂದ ನಿವಾರಣೆ ಆಗುತ್ತೆ. ಅದು ಆದಮೇಲೆ ಕೆಂಪಿಗೆ ಒಣ ಖರ್ಜೂರ ತೊಗೊಂಡಿದ್ದೆ ಒಂದು ಬಟ್ಲಷ್ಟು ನಾನು. ಅದನ್ನು ಚಚ್ಚಿ ಪುಡಿ ಮಾಡಿ ಬೀಜನೆಲ್ಲ ತೆಗೆದು ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಸ್ಪೂನಷ್ಟು ಗಸಗಸೆಯನ್ನು ಸಹ ನಾವು ಇಲ್ಲಿ ಕೆಂಪಿಗೆ ಹುರ್ಕೋಬೇಕು. ಗಸಗಸೆನೂ ಸಹ ದೇಹಕ್ಕೆ ತಂಪನ್ನು ಕೊಡುತ್ತೆ. ಈ ರೀತಿ ಚೆನ್ನಾಗಿ ಗಸಗಸೆ ಹುರ್ಕೋಬೇಕು ನಿಧಾನಕ್ಕೆ. ಯಾವುದೇ ಪದಾರ್ಥ ಆಗಲಿ ಕಪ್ಪಾಗದೇ ಇರೋಂಗೆ ನಾವು ಎಚ್ಚರ ವಹಿಸಬೇಕು. ನೋಡಿ, ಎಳ್ಳಾಗಿದೆ. ಸಾಕು, ಇಷ್ಟ ಆದರೆ ಸಾಕು ಎಳ್ಳು. ಈಗ ಇದನ್ನು ಸಹ ಬೇರೆ ಹುರಿದಿಟ್ಕೊಂಡಿರ್ತಕ್ಕಂಥ ಪದಾರ್ಥದ ಜೊತೆಗೆ ಸೇರಿಸ್ಕೊಳ್ಳೋಣ. ನಂತರ ಒಂದು ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೆ ನಾನು. ಇದನ್ನು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಳ್ಳು. ಎಲ್ಲ ಪದಾರ್ಥಗಳು ಹುರಿದಿಟ್ಕೊಂಡಿರ್ತವಂಥ ಪದಾರ್ಥಗಳನ್ನೆಲ್ಲ ಒಂದು ತಟ್ಟೆಗೆ ಹಾಕಿ ಬೆರೆಸಿ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಒಂದು ಬಟ್ಲಷ್ಟು ಕೆಂಪು ಕಲ್ಸಕ್ಕರೆನೂ ಸಹ ಪುಡಿ ಆದ ನಂತರ ಹಾಕಿ ಅದ್ರ ಜೊತೆನೇ ಪುಡಿ ಮಾಡ್ತಾ ಇದ್ದೀನಿ. ನಮಗೆ ಇಷ್ಟು ಸಕ್ಕರೆ ಸ್ವೀಟ್ ಆದರೆ ಸಾಕು, ಸಪ್ಪೆನೇ ಇರುತ್ತೆ ಇದು. ಬೇಕು ಅನ್ನೋರು ಹಾಲಿಗೆ ನಾವು ಹಾಕಿ ಕುದಿಸ್ಬೇಕಾದ್ರೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಬೆಲ್ಲ ಹಾಕ್ಕೋಬೋದು. ಅಥವಾ ಬೇಡ ನಾವು ಸಪ್ಪೆನೇ ಕುಡಿತೀವಿ ಅನ್ನೋರು ಇಷ್ಟು ಕಲ್ಸಕ್ಕರೆ ಸಾಕಾಗುತ್ತೆ. ಸ್ವೀಟು ಕಲ್ಸಕ್ಕರೆದು, ಖರ್ಜೂರನೂ ಸಿಹಿ ಇರುತ್ತಲ್ವ. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ಸರಿ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಲು, ಕಾಯ್ದಿರೋ ಹಾಲು, ಒಂದು ದೊಡ್ಡ ಗ್ಲಾಸ್ ಹಾಲು ತೊಗೊಂಡಿದ್ದೆ, ಕಾಯೋದಕ್ಕೆ ಇಟ್ಟಿದ್ದೆ. ಕಾದ ನಂತರ ಒಂದು ದೊಡ್ಡ ಗ್ಲಾಸ್ ಹಾಲಿಗೆ ನಾನು 3 ಸ್ಪೂನಷ್ಟು ಈ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಬೆಲ್ಲ ಸೇರಿಸ್ಕೋಬೋದು. 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ರುಚಿಕರವಾದ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಹಾಲು ಸಿದ್ಧ ಆಗುತ್ತೆ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.